ಎಲ್ಲರಿಗೂ ನಮಸ್ಕಾರ. ಬೇಸಿಗೆ ಬಂತು. ಬೇಸಿಗೆಯ ಬಿರು ಬಿಸಿಲಿನ ತಾಪಕ್ಕೆ ನಾವು ಮೊರೆ ಹೋಗೋದು ತಂಪಾದ ಪಾನೀಯಕ್ಕೆ. ಆದರೆ ನಮ್ಮ ಆಯ್ಕೆ ಸರಿ ಇದೆಯಾ ಅಂತ ಎಂದಾದರೂ ಯೋಚಿಸಿದ್ದೀರಾ? ಸಾಫ್ಟ್ ಡ್ರಿಂಕ್ಸ್ ಅಥವಾ ಕೋಲ್ಡ್ ಡ್ರಿಂಕ್ಸ್ ನಿಜವಾಗಿಯೂ ದೇಹಕ್ಕೆ ತಂಪು ಕೊಡುತ್ತದೋ ಅಥವಾ ಹಾನಿ ಮಾಡುತ್ತದೋ? ಸಾಫ್ಟ್ ಡ್ರಿಂಕ್ಸ್ನ ಲೇಬಲನ್ನು ಎಂದಾದರೂ ನೀವು ಚೆಕ್ ಮಾಡಿದ್ದೀರಾ? ಅದರಲ್ಲಿ ಕೇವಲ ಹೆಚ್ಚು ಸಕ್ಕರೆಯುಕ್ತ ಕೃತಕ ರಾಸಾಯನಿಕಗಳ ಮಿಶ್ರಣ ಅಷ್ಟೇ. ಇದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ. ಸ್ಥೂಲಕಾಯ ಮತ್ತು ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ನಿಮಗೆ ತಿಳಿದಿದೆಯಾ ಸಾಫ್ಟ್ ಡ್ರಿಂಕ್ಸ್ನ ಉದ್ಯಮದ ಮಾರುಕಟ್ಟೆ ಮೌಲ್ಯ 1.72 ಲಕ್ಷ ಕೋಟಿ ಎಂದು? ಆದರೆ ನಮ್ಮ ದೇಶೀಯ ಎಳನೀರಿನ ಮಾರುಕಟ್ಟೆ ಮೌಲ್ಯ ಕೇವಲ 6,000 ಕೋಟಿ ಅಷ್ಟೇ. ನಮ್ಮ ದೇಶ ಭಾರತ ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೀವಿ, ರೈತ ದೇಶದ ಬೆನ್ನೆಲುಬು ಅಂತೀವಿ. ಆದರೆ ನಾವು ನಿಜವಾಗಿಯೂ ರೈತನನ್ನು ಬೆಂಬಲಿಸುತ್ತಿದ್ದೀವಾ? ಎಳನೀರು ನಮ್ಮ ನೆಲದಲ್ಲಿ ಬೆಳೆದ ಅಮೃತ, ಆದರೆ ನಾವು ಆಯ್ಕೆ ಮಾಡುತ್ತಿರುವುದು ವಿದೇಶಿ ಸಾಫ್ಟ್ ಡ್ರಿಂಕ್ಸ್ಗಳನ್ನು. ಒಂದು ಸಾಫ್ಟ್ ಡ್ರಿಂಕ್ ಕುಡಿದ್ರೆ ದೊಡ್ಡ ಕಂಪನಿಗಳಿಗೆ ಲಾಭ, ಅದೇ ಒಂದು ಎಳನೀರು ಕುಡಿದ್ರೆ ನಮ್ಮ ರೈತನಿಗೆ ನೇರ ಆದಾಯ. ಇಂದಿನಿಂದ ಒಂದು ಶಪಥ ಮಾಡೋಣ, ಸಾಫ್ಟ್ ಡ್ರಿಂಕ್ಸನ್ನು ತ್ಯಜಿಸೋಣ, ಎಳನೀರು ಹೆಚ್ಚು ಕುಡಿಯೋಣ, ನಮ್ಮ ರೈತ ಅಣ್ಣ ತಮ್ಮಂದಿರನ್ನು ಬೆಂಬಲಿಸೋಣ, ನಮ್ಮ ದೇಶವನ್ನು ಆರೋಗ್ಯವಾಗಿಸೋಣ. ಏನಂತೀರಿ? ಸೇ ನೋ ಟು ಕೋಲ್ಡ್ ಡ್ರಿಂಕ್ಸ್, ಸೇ ಯಸ್ ಟು ಎಳನೀರು. ಹಾಗೆ ಎಳನೀರಿನ ಮಹತ್ವವನ್ನು ಆಯುರ್ವೇದದಲ್ಲಿ ತಿಳಿಸಿರುವಂತಹ ಗ್ರಂಥೋಕ್ತ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ಅವಲೋಕಿಸೋಣ. ಧನ್ಯವಾದಗಳು.